ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಆರ್ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕೇವಲ 20 ನಿಮಿಷದಲ್ಲಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬ್ಲೌಸನ್ನ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು, ಬ್ಲೌಸ್ ಸ್ಟಿಚ್ ಮಾಡುವಾಗ ಏನೇನು ಟಿಪ್ಸು ಫಾಲೋ ಮಾಡಿದ್ರೆ ಸ್ಪೀಡಾಗಿ ಹೊಲಿಬೋದು ಮತ್ತು ಫಿನಿಶಿಂಗ್ ನೀಟಾಗಿ ಕೊಡ್ಬೋದು ಅಂತೇಳಿ ಸಹ ನಾನು ಇವತ್ತು ಹೇಳ್ತೀನಿ. ಫಸ್ಟಾಗಿ ನಾನೀಗ ಈ ಗೋಲ್ಡನ್ ಬ್ಲೌಸ್ಗೆ ಕ್ಯಾನ್ವಾಸನ್ನು ಸಿಂಪಲ್ಲಾಗಿ ಕ್ಯಾನ್ವಾಸ್ ಹಾಕಿ ಊಟ ಮಾಡೋದು ಹೇಗೆ ಅಂತಲೂ ಸಹ ಹೇಳ್ಕೊಡ್ತೀನಿ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟಲ್ಲಿ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಈ ಶೇಪು ಸ್ಟಿಚ್ ಆದಮೇಲೂ ಸಹ ಹೀಗೆ ಕಾಣಬೇಕು. ನಿಮಗೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರಬೇಕು ಅಂತಂದರೆ ಇದಕ್ಕೆ ಕ್ಯಾನ್ವಾಸ್ ಹೇಗೆ ಅಂದರೆ, ನಾವು ಯಾವುದೇ ಬಟ್ಟೆ ಮೇಲೆ ಪೇಸ್ಟಿಂಗ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕ್ಯಾನ್ವಾಸ್ ಇಟ್ಬಿಟ್ಟು ಸ್ಟಿಚ್ ಮಾಡೋದು ಈಸಿಯಾಗಿ, ಅಂದರೆ ಸ್ಪೀಡಾಗಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೆಥಡನ್ನು ಹೇಳ್ಕೊಡ್ತೀನಿ. ತುಂಬ ನೀಟಾಗಿ ಫಿನಿಶಿಂಗ್ ಇದೇ ಶೇಪಲ್ಲಿ, ಅಂದರೆ ಈ ಅರಳಿ ಎಲೆ ಶೇಪಲ್ಲಿ ಕಟ್ ಮಾಡಿದ್ದೀನಲ್ಲ, ಇದೇ ಶೇಪಲ್ಲಿ ಬರುತ್ತೆ. ಇದು ಲೈನಿಂಗು. ಮೇನ್ ಫ್ಯಾಬ್ರಿಕ್ ಸಹ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಸ್ಲೀವ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ಫ್ರೆಂಡ್ಸ್. ಬ್ಯಾಕ್ ಪಾರ್ಟು ಸಹ ನಾನು ಕಟ್ ಮಾಡಿಟ್ಟಿದ್ದೀನಿ. ಈಗ ಹೇಗೆ ಸ್ಪೀಡಾಗಿ ಟಿಪ್ಸ್ ಸಹಿತ ಹೇಗೆ ನೀವು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಸ್ಟಿಚ್ ಮಾಡ್ತೀನಿ. ಫಸ್ಟು ನಾವು ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ದಾರ ಎಲ್ಲ ಥ್ರೆಡ್ ಎಲ್ಲ ಮಿಷನಿಗೆ ಹಾಕಿ ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ. ಹೇಗೆ ನೀವು ಬೇಗ ಬೇಗ ಸ್ಟಿಚ್ ಮಾಡಬೇಕು. ಆದರೆ ಈ ಬ್ಲೌಸನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ತುಂಬ ಟಿಪ್ಸ್ಗಳು ಸಿಗುತ್ತೆ. ಮತ್ತು ಹಾಗೆ ಸ್ಪೀಡಾಗಿ ಸ್ಟಿಚ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಮತ್ತು ಫಿನಿಶಿಂಗ್ ಹೇಗೆ ನೀಟಾಗಿ ಕೊಡ್ಬೋದು ಅನ್ನೋದು ಸಹ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಇದು ಏನಿಲ್ಲ ಫ್ರೆಂಡ್ಸ್, ಇದೇ ಡಿಸೈನಿಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು. ಅದು ಸ್ಟಿಚ್ ಆದಮೇಲೆ ನೀಟಾಗಿ ಇದೇ ರೀತಿ ಕಾಣುತ್ತೆ. ಈಗ ನಾವು ಉಲ್ಟಾ ಫೋಲ್ಡ್ ಮಾಡಿದಾಗಿರ್ಬೋದು, ಪೈಪಿಂಗ್ ಕೊಟ್ಟಾಗಿರ್ಬೋದು, ಇದೇ ರೀತಿ ಶೇಪಲ್ಲಿ ಕಾಣಿಸಲ್ಲ. ಅದೇ ಕ್ಯಾನ್ವಾಸ್ ಕೊಟ್ಟಾಗ ಇದೇ ಶೇಪಲ್ಲಿ ಬರುತ್ತೆ. ಇದಕ್ಕೆ ಯಾವುದೇ ಥರ ಪೈಪಿಂಗು ಏನೂ ಕೊಡೋದಿಲ್ಲ. ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡೋದು ಹೇಗೆ, ಫಿನಿಶಿಂಗ್ ನೀಟಾಗಿ ಕೊಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದಿರೋ ಹಾಗೆ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ನೋಡಿ. ನಾನು ಈ ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ ಹೇಳ್ಕೊಡ್ತಾ ಇರೋದು, ಕಟಿಂಗ್ ಹೇಳ್ಕೊಡ್ತಿಲ್ಲ. ಇದು ಎದೆ ಸುತ್ತಳತೆ 4ನೇ ಒಂದು ಭಾಗ 9 ಇಂಚು ಉದ್ದ ಇರೋ ಎದೆ ಸುತ್ತಳತೆಯ ಬ್ಲೌಸು. ನಾನು ಸ್ಟಿಚ್ ಮಾಡ್ತಾ ಮಾಡ್ತಾ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಈಗ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಫಸ್ಟು ನಾವು ಈ ಲೈನಿಂಗಿಗೆ ಈ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ಇಟ್ಕೊಳ್ಳಿ. ಗುಂಪಿನ ಬೇಕಾದರೂ ಸಹ ಹಾಕೊಳ್ಳಿ. ಜಾರತ್ತೆ ಅನ್ನೋಂಗಿದ್ರೆ ಗುಂಪಿನ ಹಾಕೋಬೋದು ನೀವು. ಇಲ್ಲ ನಾನು ಹಾಗೆ ಸ್ಟಿಚ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಹಾಗೆ ಸಹ ಸ್ಟಿಚ್ ಮಾಡ್ಬೋದು. ಈ ರೀತಿ ಲೈನಿಂಗ್ ಮೇಲೆ ಕ್ಯಾನ್ವಾಸನ್ನು ಇಟ್ಕೊಂಡು ಒಂದ್ಸಲಿ ಸ್ಟಿಚ್ ಮಾಡ್ಕೊಬೇಕು. ಈಗ ನಾನು ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಸಿಂಪಲ್ಲಾಗಿ ಕ್ಯಾನ್ವಾಸನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡೋದು. ಕ್ಯಾನ್ವಾಸನ್ನು ಲೈನಿಂಗ್ ಅಡಿಗಡೆ ಇಟ್ಕೊಂಡು ಗುಂಪಿನ ಹಾಕಿ ಹಾಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ತುಂಬ ಈಸಿ ಮೆಥಡು. ನಾನು ಹೇಗೆಲ್ಲ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಸ್ಕಿಪ್ ಮಾಡ್ದೇ ನೋಡಿ. ನಿಮಗೆ ಬ್ಲೌಸು ತುಂಬ ಈಸಿ ಆಗುತ್ತೆ ಮತ್ತು ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನಾನಿದು ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ 25 ನಿಮಿಷ ತೊಗೊಂಡಿದ್ದೀನಿ. ಬ್ಲೌಸ್ ಪೂರ್ತಿ ಸ್ಟಿಚ್ ಆಗೋವರೆಗೂ ನಾನು ಎಲ್ಲೂ ಸಹ ಎದ್ದಿಲ್ಲ. ಫೋನನ್ನು ಸ್ವಿಚ್ ಆಫ್ ಮಾಡಿಟ್ಟು ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಕರೆಕ್ಟಾಗಿ 25 ನಿಮಿಷಕ್ಕೆ ಸ್ಟಿಚ್ ಆಗಿದೆ. ಕ್ಯಾನ್ವಾಸ್ ನೋಡಿ ಫ್ರೆಂಡ್ಸ್, ಈ ರೀತಿ ಲೈನಿಂಗ್ ಮೇಲೆ ಕೊಟ್ಕೊಳ್ಳಿ. ಕ್ಯಾನ್ವಾಸ್ ಕೊಟ್ಟಾದ ತಕ್ಷಣ ಜಾಸ್ತಿ ಕ್ಯಾನ್ವಾಸ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯಾನ್ವಾಸ್ ಸಾಕು, ಸ್ಟಿಫಾಗಿ ಕೂರುತ್ತೆ. ಬ್ಲೌಸ್ ಡಿಸೈನ್ ಪರ್ಫೆಕ್ಟಾಗಿ ಕಾಣೋದಕ್ಕೋಸ್ಕರ ನಾವು ಈ ಕ್ಯಾನ್ವಾಸನ್ನು ಕೊಡ್ತಾ ಇರೋದು. ಕ್ಯಾನ್ವಾಸ್ ಈ ರೀತಿ ಕೊಟ್ಟಾದ ತಕ್ಷಣ ಈಗ ಮೈನ್ ಫ್ಯಾಬ್ರಿಕ್ಕಿಗೆ ಕರೆಕ್ಟಾಗಿ ಇಟ್ಕೊಂಡು, ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೇ ಇಟ್ಕೊಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗ್ ಅದರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡೋದು. ನಿಮ್ಗೆ ಏನಾದರೂ ಕಸ್ಟಮರ್ ಬೇಗ ಬೇಕು, ಅರ್ಜೆಂಟಾಗಿ ಬ್ಲೌಸ್ ಬೇಕು ಅಂತ ಹೇಳಿದಾಗ ಈ ಮೆಥಡ್ ಫಾಲೋ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ಇದರಲ್ಲಿ ತುಂಬ ಟಿಪ್ಸ್ಗಳನ್ನು ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಬ್ಲೌಸ್ ಸ್ಟಿಚಿಂಗನ್ನು ನೋಡಿ. ಫ್ರೆಂಡ್ಸ್, ನನಗೆ ವ್ಯೂವರ್ಸ್ ಕಮೆಂಟ್ ಮಾಡಿದರು ತುಂಬ ಸ್ಪೀಡ್ ಆಗಿತ್ತು, ನಿಧಾನವಾಗಿ ಹೇಳಿ ಅಂತೇಳಿ.
ನಾನಿವಾಗ ನಿಧಾನವಾಗಿ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಹಾಕೋದು ಒಂದು ಎಕ್ಸ್ಟ್ರಾ ಇದೆ. ಕ್ಯಾನ್ವಾಸ್ ಹಾಕೋದ್ರಿಂದ ನೀವು ಬ್ಲೌಸ್ ನೆಕ್ ಯಾವ ರೀತಿ ಬೇರೆ ಶೇಪಲ್ಲಿ ಕಟ್ ಮಾಡಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಾವು ಇನ್ನೊಂದು ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕ್ಯಾನ್ವಾಸನ್ನು ಅಂಟಿಸ್ಕೋಬೇಕು, ಹಚ್ಚಬೇಕು ಅನ್ನೋ ರಿಸ್ಕ್ ಇಲ್ಲ. ಈ ಮೆಥಡಲ್ಲಿ ತುಂಬ ಈಸಿ ಆಗುತ್ತೆ. ಅರಳಿ ಎಲೆ ಶೇಪಲ್ಲಿ ನಾನು ಕಟ್ ಮಾಡಿದ್ದೆ. ಅರಳಿ ಎಲೆ ಶೇಪು ತುಂಬ ನೀಟಾಗಿ ಕಾಣುತ್ತೆ ಕ್ಯಾನ್ವಾಸ್ ಕೊಟ್ಟಾಗ. ನೋಡಿ, ಈಗ ಒಂದು ಕೂಳೆ ಮೇಲೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೂಳೆ ಮೇಲೆ ಹೊಲಿಗೆ ಹಾಕೋದ್ರಿಂದ ನೀಟಾಗಿ ಫೋಲ್ಡ್ ಆಗುತ್ತೆ, ತಿರುಗತ್ತೆ. ಈ ಗೋಲ್ಡ್ ಕಲರ್ ಬ್ಲೌಸು ತುಂಬ ಪೀಸ್ ಕಡಿಮೆ ಇತ್ತು. ನಾನು ಯಾವ ರೀತಿ ಎಲ್ಲ ಕಡಿಮೆ ಇರೋ ಪೀಸಲ್ಲಿ ಜಾಯಿಂಟ್ ಮಾಡಿ ಟ್ರಿಕ್ಸನ್ನು ಉಪಯೋಗಿಸಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ಸ್ಲೀವೆಲ್ಲ ತುಂಬ ಉದ್ದ ಇದ್ದಿದ್ದರಿಂದ ಬ್ಲೌಸ್ ಪೀಸು 75 ಸೆಂಟಿಮೀಟ್ರು ಇತ್ತು. ಅದನ್ನು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ನೋಡಿ, ಕ್ಯಾನ್ವಾಸ್ ಕೊಟ್ಟಾಗ ಎಷ್ಟು ನೀಟಾಗಿ ಶೇಪು ಕಾಣ್ತಾ ಇದೆ. ಈಗ ಒಂದು ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಗೋಲ್ಡನ್ ಕಲರ್ ಬ್ಲೌಸು, ಯಾವುದೇ ಥರ ಡಿಸೈನ್ ಏನು ಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಈ ಶೇಪಲ್ಲಿ ನೆಕ್ಕನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಹಾಗೆ ಐರನ್ ಸಹ ಮಾಡ್ಕೋಬೋದು ಇದೇ ಶೇಪಿಗೆ. ಇಲ್ಲ ಅಂತಂದರೆ ಮೇಲೊಂದು ಸ್ಟಿಚ್ ಸಹ ಹಾಕ್ಕೊಬೋದು, ಲೇಸ್ ಸಹ ಹಚ್ಕೋಬೋದು. ಇವರು ಏನು ಬೇಡ, ಸಿಂಪಲ್ಲಾಗಿ ಸಹ ಹಾಕ್ಕೊಂಡಿದ್ರು. ಹಾಗಾಗಿ ಕ್ಯಾನ್ವಾಸ್ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡಿದ್ದೆ. ಕ್ಯಾನ್ವಾಸ್ ಇಡೋದು ತುಂಬ ಈಸಿ ಮೆಥಡ್ ಈ ಮೆಥಡು ಫ್ರೆಂಡ್ಸ್. ನಾನು ಹಾರ್ಮೋಲ್ 4.5 ಇಂಚ್ ಕಟ್ ಮಾಡ್ಕೊಂಡಿರೋ ಬ್ಲೌಸ್ ಇದು. ಹಾರ್ಮೋಲ್ 4.5 ಇಂಚ್ ಕಟ್ ಮಾಡಿಕೊಂಡು ಹೇಗೆ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಫ್ರೆಂಡ್ಸ್, ಕ್ಯಾನ್ವಾಸ್ ಕೊಟ್ಟಾದ ತಕ್ಷಣ ಫುಲ್ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಬೇಕು. ಸ್ಪೀಡಾಗಿ ಮತ್ತು ಕರೆಕ್ಟಾಗಿ ಅರ್ಥ ಆಗೋ ಹಾಗೆ ಈ ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿದೆ ಮೆಥಡು. ಈ ಮೆಥಡ್ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ದಿನಕ್ಕೆ ನೀವು ತುಂಬ ಬ್ಲೌಸ್ ಅಂದರೆ 4ರಿಂದ 5, 10 ಬ್ಲೌಸ್ ಬೇಕಾದರೂ ಹೊಲಿಬೋದು ಫ್ರೆಂಡ್ಸ್. ಆದರೆ ಕಸ್ಟಮರ್ ಬರ್ತಾಯಿದ್ರು, ನಾವು ಪದೇ ಪದೇ ಬೇರೆ ಕೆಲಸ ಕೇಳಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಕರೆಕ್ಟಾಗಿ ಹಿಂದಿನ ದಿವಸನೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ನಾವು ಕರೆಕ್ಟಾಗಿ 25 ನಿಮಿಷಕ್ಕೊಂದು ಬ್ಲೌಸು ಅಂತ ಹೇಳಿ 4ರಿಂದ 5 ಬ್ಲೌಸು ಸಹ ಸ್ಟಿಚ್ ಮಾಡ್ಬೋದು. ನಾನು ಇಲ್ಲೇ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿರೋದ್ರಿಂದ ಇಲ್ಲೇ ಫೋಲ್ಡ್ ಮಾಡಿದೆ. ಕಾಂಟ್ರಾಸ್ಟ್ ಕಲರ್ ಆಗಿದ್ದರೆ ನಾನು ಬ್ಯಾಕಲ್ಲಿ ಪೈಪಿಂಗ್ ಕೊಡ್ತಾಯಿದ್ದೆ. ಪೈಪಿಂಗ್ ಏನು ಕೊಡೋದಕ್ಕೆ ಬಟ್ಟೆ ಇದರಲ್ಲಿ ಜಾಸ್ತಿ ಇರಲಿಲ್ಲ. ಹಾಗಾಗಿ ನಾನು ಅಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಒಂದ್ಸಲಿ ಮೈ ಉದ್ದ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು ಹಿಡಿದು ನೋಡ್ಕೋಬೇಕು. ಕರೆಕ್ಟಾಗಿತ್ತು. ಈಗ ಫ್ರಂಟ್ ಪಾರ್ಟ್ ನಾವು ರೆಡಿ ಮಾಡೋಣ. ನೋಡಿ, ಕ್ಯಾನ್ವಾಸ್ ಕೊಟ್ಟಿರೋದು ಕಾಣಿಸಲ್ಲ, ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಈಗ ನಾವು ಬ್ಯಾಕಲ್ಲಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಟಕ್ಸು 3 ಇಂಚ್ ಉದ್ದ ಇದ್ದರೆ ಸಾಕು. ಬ್ಯಾಕ್ ಡೀಪ್ಗಿಂತ ಮೇಲೆ ಟಕ್ಸು ಹೋಗಬಾರ್ದು, ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಬ್ಯಾಕ್ ರೆಡಿ ಆಯಿತು. ಶೇಪ್ ಸಹ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಹೇಳಿ. ಈಗ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಕೊಂಡು ಆ ಕಡೆ ಅರ್ಧ ಸ್ಟಿಚ್ಚು ಈ ಕಡೆ ಅರ್ಧ ಸ್ಟಿಚ್ ಸಹ ನೀವು ಕೊಟ್ಕೋಬೋದು. ಇಲ್ಲಾಂದರೆ ಪೂರ್ತಿ ಸ್ಟಿಚ್ ಸಹ ಮಾಡ್ಕೋಬೋದು. ಉಲ್ಟಾ ಫೋಲ್ಡ್ ಮಾಡೋದು. ನಾನು ಬಿಗಿನರ್ಸರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಪೈಪಿಂಗ್ ಸಹ ಕೊಟ್ಕೋಬೋದು. ಪೈಪಿಂಗ್ ಕೊಟ್ಟಿಲ್ಲ, ಉಲ್ಟಾ ಫೋಲ್ಡಿಂಗೇ ಮಾಡ್ತಾ ಇರೋದು. ಯಾಕಂದರೆ ಕಸ್ಟಮರ್ ಪೈಪಿಂಗ್ ಏನು ಹೇಳಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಹೇಗೆ ಸ್ಟಿಚ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ತುಂಬ ಸೀಸನ್ ವೈಸ್ ಇದ್ದಾಗ ನಾವು ಈಸಿ ಮೆಥಡನ್ನು ಹುಡುಕಬೇಕು. ಈಸಿಯಾಗಿ ಸೂಪರಾಗಿ ಕಾಣುವಂಥ ಮೆಥಡನ್ನು ನಾವು ಫಾಲೋ ಮಾಡಿದ್ರೆ ಬ್ಲೌಸನ್ನು ತುಂಬ ಬೇಗ ಹೊಲಿದು ಕೊಡ್ಬೋದು ಕಸ್ಟಮರಿಗೆ. ತುಂಬ ಬೇಗ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡೋದ್ರಿಂದನೂ ಸಹ ನಮ್ಮ ಕಸ್ಟಮರ್ ಜಾಸ್ತಿ ಆಗ್ತಾರೆ. ನೋಡಿ ಫ್ರೆಂಡ್ಸ್, ಕೂಳೆ ಮೇಲೆ ಹೊಲಿಗೆ ಆಯಿತು. ಮೇಲೊಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಈಗ ಲೈನಿಂಗ್ ಎಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಲೈನಿಂಗ್ ಅಟ್ಯಾಚ್ ಆದ ನಂತರ ಟಕ್ಸ್ ಪಾರ್ಟ್ ಇರುತ್ತೆ. ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಉಳಿಯಲ್ಲ. ಮತ್ತೆ ಕಟ್ ಮಾಡಬೇಕು ಅನ್ನೋ ಸಾಧ್ಯತೆ ಸಹ ಇರೋದಿಲ್ಲ. ಸ್ವಲ್ಪ ಅಷ್ಟೇ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿತು. ನಾನು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ನಾವು ಸ್ಟಾರ್ಟಿಂಗಿಂದ ಕೆಲಸ ಶುರು ಮಾಡಿದಾಗಿಂದ
ನಾವು ಕೆಲಸನ ಕರೆಕ್ಟಾಗಿ ನೀಟಾಗಿ ಮಾಡೋದ್ರಿಂದ ಲಾಸ್ಟಲ್ಲಿ ಈಸಿ ಆಗುತ್ತೆ ಮತ್ತು ಬ್ಲೌಸ್ ಸಹ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಈಗ ಟಕ್ಸ್ ಇಟ್ಕೊಳ್ತಾ ಇದ್ದೀನಿ. ಟಕ್ಸ್ ಸಹ ನಾನು ತುಂಬ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಟಕ್ಸ್ ಹಿಡಿಯೋದು. ಫ್ರೆಂಡ್ಸ್, ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಫ್ರಂಟ್ ಪಾರ್ಟ್ 2 ಪಾರ್ಟನ್ನು ಕಟ್ ಮಾಡ್ಕೊಂಬಿಡಿ ಫಸ್ಟೇ. ಟಕ್ಸ್ ಎಲ್ಲ ಆದ ನಂತರ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಉಲ್ಟಾ ಆಗೋ ಸಾಧ್ಯತೆ ಇರುತ್ತೆ. ಟಕ್ಸನ್ನು ಕಟ್ ಮಾಡ್ಕೊಂಡಾಗ ಕಟ್ ಮಾಡಿಕೊಂಡು ಟಕ್ಸ್ ಹಿಡಿಯೋದ್ರಿಂದ ಸ್ವಲ್ಪ ಬಿಗಿನರ್ಸರಿಗೆ ಕಷ್ಟ ಆಗ್ಬೋದು. ಹಾಗಾಗಿ ನೀವು ಈ ರೀತಿ ಕಟ್ ಮಾಡ್ಕೊಬೇಡಿ. ಟಕ್ಸ್ ಎಲ್ಲ ಸ್ಟಿಚ್ ಆದಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ನೋಡಿ. ಆದರೆ ಟಕ್ಸ್ ಹಿಡಿಯುವಾಗ ಮೇಯ್ನ್ ಏನು ಅಂದರೆ ಎಂಡಲ್ಲಿ ಗಂಟನ್ನು ಹಾಕಬೇಕು, ಸ್ಟಾರ್ಟಲ್ಲಿ ಗಂಟನ್ನು ಹಾಕಬೇಕು. ಇಲ್ಲ ಅಂತ ಅಂದರೆ ಟಕ್ಸು ಬಿಚ್ಚಿ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ 2 ಹೊಲಿಗೆ ಸಹ ಹಾಕ್ಬೋದು ನೀವು. ಗಂಟು ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ಕಟ್ ಮಾಡಿ ಈಗ ಟಕ್ಸ್ ಹಿಡಿದು ರೆಡಿ ಆಯಿತು. ಈಗ ಬೆಲ್ಟ್ ಪಟ್ಟಿ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಬೆಲ್ಟ್ ಪಟ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಟಕ್ಸನ್ನೆಲ್ಲ ಹಿಡಿದಾದ್ಮೇಲೆ ನೀವು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಕೊಳ್ಳಿ. ಎಷ್ಟು ಇಂಚ್ ಇದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡಿ. ಅದಕ್ಕೆ 3 ಇಂಚ್ ಇದ್ದರೆ 4 ಇಂಚ್ ಇಡಿ, 2.5 ಇದ್ದರೆ 3.5 ಇಡಿ. ಈಗ ತುಂಬ ಬಟ್ಟೆ ಕಡಿಮೆ ಇತ್ತು, ಇದನ್ನು ನಾನು ಜಾಯಿಂಟ್ ಕೊಟ್ಕೊಂಡು ಬೆಲ್ಟ್ ಪಟ್ಟಿನ ಕಟ್ ಮಾಡಿದ್ದೀನಿ ನೋಡಿ. ಜಾಯಿಂಟ್ ಕೊಟ್ಟಿದ್ದೀನಿ, ಯಾಕಂದರೆ ಬಟ್ಟೆ ತುಂಬ ಕಡಿಮೆ ಇದ್ದಾಗ ಬೆಲ್ಟ್ ಪಟ್ಟಿಗೆ ಬೇರೆ ಬಟ್ಟೆ ಕೊಡೋಕ್ಕೆ ಬರೋದಿಲ್ಲ, ಅದೇ ಬಟ್ಟೆನೇ ಕೊಡಬೇಕಾಗತ್ತೆ. ನಾನೀಗ ಬಟ್ಟೆ ತುಂಬ ಕಡಿಮೆ ಇತ್ತು, ಹಾಗಾಗಿ ಜಾಯಿಂಟ್ ಕೊಟ್ಕೊಂಡು ಬೆಲ್ಟ್ ಪಟ್ಟಿನ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು 80 ಸೆಂಟಿಮೀಟ್ರ್ ಬ್ಲೌಸ್ ಪೀಸಲ್ಲೂ ಸಹ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಆದರೆ ನಾವು ಐಡಿಯಾದಿಂದ ಟ್ರಿಕ್ಸನ್ನು ಉಪಯೋಗಿಸ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ. ಈಗ ನಾನು ಲೈನಿಂಗ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ, ಯಾಕಂದರೆ ಮೈನ್ ಫ್ಯಾಬ್ರಿಕ್ ಸ್ವಲ್ಪ ಕಡಿಮೆ ಇರೋದ್ರಿಂದ. ಬೆಲ್ಟ್ ಪಟ್ಟಿ 2 ಪಟ್ಟಿನ ನಾವು ಲೈನಿಂಗಲ್ಲೇ ಕೊಡೋದ್ರಿಂದ ನೋಡಿ. 3 ಇತ್ತು, 4 ಇಟ್ಟೆ, 2.5 ಇತ್ತು, 3.5 ಇಟ್ಟೆ ಬೆಲ್ಟ್ ಪಟ್ಟಿ. ನಾವು ಫ್ರಂಟು ಬ್ಯಾಕು ಇಟ್ಟು ಅಳತೆ ಮಾಡಿದ್ವಲ್ಲ, ಅದಕ್ಕೆ 1 ಇಂಚು ಜಾಸ್ತಿ ಮಾಡಿ ಇಟ್ಟೆ. ಯಾಕಂದರೆ ಸ್ಟಿಚ್ ಮಾಡಿ ಕರೆಕ್ಟಾಗಿ ಅಷ್ಟಕ್ಕೆ ಬರುತ್ತೆ, ಚೂರು ಸಹ ಮಿಸ್ ಬರೋದಿಲ್ಲ ಬೆಲ್ಟ್ ಪಟ್ಟಿ. ಈಗ ಬೆಲ್ಟ್ ಪಟ್ಟಿ ಸಿಂಗಲ್ ಇರೋದ್ರಿಂದ ನೋಡಿಕೊಂಡು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗೆ ನೋಡಿಕೊಂಡು ಕೊಟ್ಕೊಬೇಕು. ಇಲ್ಲ ಅಂದರೆ ಉಲ್ಟಾ ಆಗೋ ಸಾಧ್ಯತೆ ಇರುತ್ತೆ. ನಾನು ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ, ಅಂದರೆ ಶೇಪೆಲ್ಲ ಲೈನಿಂಗನ್ನೇ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮೈನ್ ಫ್ಯಾಬ್ರಿಕ್ ಒಂದೇ ಬಟ್ಟೆ ಇರೋದ್ರಿಂದ ಅದನ್ನು ಇಟ್ಟು ನೋಡಿಕೊಂಡು ಉಲ್ಟಾ ಬರುತ್ತಾ ಸೀದಾ ಬರುತ್ತಾ ಅಂತ ಹೇಳ್ಬಿಟ್ಟು ನಾವು ಫ್ರಂಟ್ ಪಾರ್ಟಿಗೆ ಇಟ್ಟು ನೋಡಿಕೊಂಡು ಶೇಪನ್ನು ಕಟ್ ಮಾಡ್ಕೊಬೇಕು. ತುಂಬ ಬಟ್ಟೆ ಕಡಿಮೆ ಇದ್ದಾಗ ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನೋಡಿ. ಲೈನಿಂಗಲ್ಲಿ ನಾನು ಶೇಪ್ ಕಟ್ ಮಾಡ್ಕೊಂಡಿದ್ದೆ, ಮೈನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ಲೈನಿಂಗ್ನೇ ಕರೆಕ್ಟಾಗಿ ನೋಡಿ ಈ ರೀತಿ ಬಂದಿರುತ್ತೆ. ನಾವೀಗ ಲೈನಿಂಗ್ ಕರೆಕ್ಟಾಗಿ ಶೇಪ್ ಇರುತ್ತಲ್ವ, ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ. ಈಗ ಮೈನ್ ಫ್ಯಾಬ್ರಿಕ್ 1 ಬಟ್ಟೆ ಮಾತ್ರ ಫ್ರಂಟ್ ಪಾರ್ಟಿಗೆ ಬರುತ್ತೆ, ಲೈನಿಂಗಿಂದ 2 ಬಟ್ಟೆ ಒಳಗಡೆ ಹೋಗುತ್ತೆ. ಬಟ್ಟೆ ಕಡಿಮೆ ಇದ್ದಾಗ ಈ ಟ್ರಿಕ್ಸನ್ನು ಫಾಲೋ ಮಾಡಬೇಕು. ಯಾಕಂದರೆ ಕಡಿಮೆ ಟೈಮಲ್ಲಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀವಿ. ಬಟ್ಟೆ ಕಡಿಮೆ ಇದ್ದಾಗ ರಿಸ್ಕ್ ಆಗಿ ಪದೇ ಬಿಚ್ಚಿ ಹೊಲಿದು ಮಾಡೋ ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿ ನೋಡಿಕೊಂಡು ನೀವು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಸ್ಟಿಚಿಂಗು ಕರೆಕ್ಟಾಗಿ ಬರುತ್ತೆ. ಟೈಮ್ ಸಹ ತುಂಬ ಸೇವ್ ಆಗುತ್ತೆ, ಬೇಗ ಸ್ಟಿಚ್ ಮಾಡ್ಬೋದು. 20 ನಿಮಿಷ 25 ನಿಮಿಷ ಹೋಗಲಿ 30 ನಿಮಿಷದಲ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಆದರೆ ನೀವು ಈ ಮೆಥಡನ್ನೆಲ್ಲ ಫಾಲೋ ಮಾಡಬೇಕು. ಫಸ್ಟಿಂದನೇ ನೀಟಾಗಿ ನೀವು ಫಿನಿಶಿಂಗ್ ಕೊಡ್ತಾ ಬಂದರೆ ಎಂಡಲ್ಲಿ ನಿಮಗೆ ಬೇಗ ಬ್ಲೌಸು ಪರ್ಫೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ. ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ಬೆಲ್ಟ್ ಪಟ್ಟಿ ಮಡಿಚ್ಬಿಟ್ಟು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. 2 ಸ್ಟಿಚ್ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಸಿಂಗಲ್ ಸ್ಟಿಚ್ ಹಾಕಿದ್ರು. ಗಂಟನ್ನು ಎಂಡಲ್ಲಿ ಹಾಕೋದು ಮರಿಬೇಡಿ. ನಾನು ಡಬಲ್ ಸ್ಟಿಚ್ ಹಾಕಿದೆ. ಡಬಲ್ ಲೈನಿಂಗ್ ಇದೆ, 1 ಬೆಲ್ಟ್ ಪಟ್ಟಿ ಇದೆ. ಮೈನ್ ಫ್ಯಾಬ್ರಿಕ್ ಜಾಸ್ತಿ ಬಟ್ಟೆ ಇದ್ದರೆ ಡಬಲ್ ಮೈನ್ ಫ್ಯಾಬ್ರಿಕ್ ಕೊಡಿ, ಸಿಂಗಲ್ ಲೈನಿಂಗ್ ಕೊಡಿ. ಈಗ ನೋಡಿ ಬೆಲ್ಟ್ ಪಟ್ಟಿ ಕೊಟ್ಟಾಯಿತು, ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಕೊಡಬೇಕು ನೋಡಿ ಫ್ರೆಂಡ್ಸ್. ರೆಡಿ ಆಯಿತು ಫ್ರೆಂಡ್ಸ್. ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ.
ಹಾಗೆ ಲೈಕ್ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್. ನೀವು ಲೈಕ್ ಕೊಟ್ಟರೆ ನನಗೆ ಇನ್ನೂ ಸಹ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ನೋಡಿ ಈಗ ಫ್ರೆಂಡ್ಸ್, ಗುಂಡಿಪಟ್ಟಿ ಕಾಜಾಪಟ್ಟಿನ ಕೊಡ್ತಾ ಇದ್ದೀನಿ. ಗುಂಡಿಪಟ್ಟಿ ಕಾಜಾಪಟ್ಟಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ಎಷ್ಟು ಇಂಚ್ ಅಗಲ ಬೇಕಾದರೂ ಇಟ್ಕೋಬೋದು. ತುಂಬ ಇಟ್ಕೊಳ್ಳೋಕ್ಕೂ ಹೋಗಬೇಡಿ, ತುಂಬ ಚೆನ್ನಾಗಿ ಕಾಣಲ್ಲ. 3 ಅಥವಾ 3.5 ರಿಂಗ್ ಪಟ್ಟಿಗೆ 2.5 ಉಕ್ಸ್ ಪಟ್ಟಿಗೆ ಇಟ್ಕೊಬೋದು. ಈಗ ನಾನು ರಿಂಗ್ ಪಟ್ಟಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಉಕ್ಸ್ ಪಟ್ಟಿಗೆ ಕೂಳೆ ಮೇಲೆ ಹೊಲಿಗೆ ಹಾಕಿ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದಂಥ ವ್ಯೂವರ್ಸು ಕಮೆಂಟ್ ಮಾಡ್ತಾರೆ, ಏನಂದರೆ ಪೈಪಿಂಗ್ ವಿಡಿಯೋ ಮಾಡಿ ಮತ್ತು ಬೆಲ್ಟ್ ಪಟ್ಟಿ ವಿಡಿಯೋ ಯಾವುದ್ರಲ್ಲಿದೆ ಅಂತ. ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋದಲ್ಲಿ ಬೆಲ್ಟ್ ಪಟ್ಟಿ ಆಗಿರ್ಬೋದು, ಪೈಪಿಂಗ್ ಆಗಿರ್ಬೋದು, ಎಲ್ಲ ಪಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಆದರೂ ಈ ಸಲ ಫುಲ್ ಬ್ಲೌಸು ಟ್ರಿಕ್ಸ್ ಜೊತೆಗೆ ಟಿಪ್ಸ್ ಜೊತೆಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಶೋಲ್ಡರ್ ಜಾಯಿಂಟ್ ಆಯಿತು, ಕೂಳೆ ಮೇಲೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನನ್ನ ಸ್ಟಿಚಿಂಗ್ ಮೆಥಡು ಬೇರೆ ಇದೆ ಫ್ರೆಂಡ್ಸ್. ಏನಂದರೆ ನೋಡಿ, ನಾನು ಸ್ಲೀವನ್ನು ಈಗ ಅಟ್ಯಾಚ್ ಮಾಡಲ್ಲ. ನಾನು ಫಿಟ್ಟಿಂಗ್ ಮಾಡಿಕೊಂಡು ಸ್ಲೀವ್ ಫಿಟ್ಟಿಂಗ್ ಸಹ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ, ತುಂಬ ಈಸಿ ಆಗುತ್ತೆ. ಬ್ಲೌಸ್ ಸಹ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಮಿಸ್ ಆಗಲ್ಲ. ನೋಡಿ, ಈ ಗೋಲ್ಡನ್ ಬಟ್ಟೆ ತುಂಬ ದಾರ ಕಿತ್ತು ಬರ್ತಾ ಇತ್ತು ಫ್ರೆಂಡ್ಸ್. ಹಾಗಾಗಿ ಕಟ್ ಮಾಡ್ಕೊತ ಸ್ಟಿಚ್ ಮಾಡಿದೆ. ಕಾಟನ್ ಬ್ಲೌಸ್ ಥರ ಅಲ್ಲ. ಈಗ ಬ್ಲೌಸು 4 ಫೋಲ್ಡ್ ಆಗಿ ಮಡ್ಚ್ಕೊಂಡು ಅಳತೆ ಬ್ಲೌಸನ್ನು ಇಟ್ಕೊಂಡು ಮಾರ್ಕನ್ನು ಮಾಡಿ ಸ್ಲೀವನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗ್ ಸಹ ವಿಡಿಯೋ ನಾನು ಹಾಕಿದ್ದೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಇದಕ್ಕೂ ಸಹ ಸ್ಲೀವಿಗೂ ಸಹ ತುಂಬ ಬಟ್ಟೆ ಕಡಿಮೆ ಇತ್ತು. ನಾನು ನೋಡಿ ಸಿಗುತ್ತಾ ಬಟ್ಟೆ ಜಾಯಿಂಟ್ ಮಾಡೋಕ್ಕೆ ಅಂತೇಳಿ ನೋಡಿದೆ. ಬ್ಯಾಕಲ್ಲಿ ಕಟ್ ಮಾಡಿರೋ ಪೀಸು ಮತ್ತು ಫ್ರಂಟಲ್ಲಿ ಕಟ್ ಮಾಡಿರೋ ಪೀಸು ಇತ್ತು. ನಾನು ಸ್ಲೀವ್ ಸಹ ಅಷ್ಟೇ 2 ಸ್ಲೀವನ್ನ ಈಗ ಕಟ್ ಮಾಡ್ಕೊಳಲ್ಲ. ಎಕ್ಸ್ಟ್ರಾ ಈಗ ಕಡಿಮೆ ಆಗಿರೋ ಬಟ್ಟೆನ ಕೊಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಅಂತೇಳಿ ಹೇಳ್ತೀನಿ ನೋಡಿ. ಈಗ ಕೂಳೆ ಮೇಲೆ ಹೊಲಿಗೆನ ಹಾಕೊಳ್ಳಿ. ಹಾಕಿ ನೀವು ಸ್ಲೀವ್ ಶೇಪನ್ನು ಕಟ್ ಮಾಡಿ 2 ಸ್ಲೀವನ್ನು ಬೇರೆ ಬೇರೆ ಮಾಡಬೇಕು. ಆಗ ಮಾತ್ರ ಉಲ್ಟಾ ಆಗಲ್ಲ. ಇಲ್ಲ ಅಂತಂದರೆ ಬಿಗಿನರ್ಸ್ ಕಲಿತಾ ಇದ್ದರೆ ಉಲ್ಟಾ ಆಗುತ್ತೆ. ಹೇಗಂದರೆ ಇದು ಮೇನ್ ಫ್ಯಾಬ್ರಿಕ್ಕು, ಯಾವುದು ಉಲ್ಟಾ ಯಾವುದು ಸೀದಾ ಅಂತೇಳಿ ಗೊತ್ತಾಗ್ತಿಲ್ಲ. ಹಾಗಾಗಿ ನೀವು ಈ ರೀತಿ ಒಂದೊಂದು ಸಿಂಗಲ್ ಅಟ್ಯಾಚ್ ಮಾಡಿಕೊಂಡು ಬಟ್ಟೆನ ನಂತರ ಕಟ್ ಮಾಡಿ. ಬಟ್ಟೆ ತುಂಬ ಕಡಿಮೆ ಇತ್ತು. ಬಟ್ಟೆ ಕಡಿಮೆ ಇದ್ದರೂ ಸಹ ನಾವು ಸ್ಟಿಚ್ ಮಾಡ್ಬೋದು, ಆದರೆ ನಾವು ಟ್ರಿಕ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಬೇಕು. ನನಗೂ ಸಹ ಕನ್ಫ್ಯೂಸ್ ಆಗ್ತಾಯಿತ್ತು, ಯಾವ ಫ್ಯಾಬ್ರಿಕ್ ಮೇಲೆ ಯಾವ ಫ್ಯಾಬ್ರಿಕ್ ಕೆಳಗೆ ಅಂತೇಳ್ಬಿಟ್ಟು. ಆದರೂ ನೋಡ್ಕೊತ ಸ್ಟಿಚ್ ಮಾಡಿದೆ. ಯಾಕಂದರೆ ಈ ಬಟ್ಟೆ ಸ್ಟಿಚ್ ಬಿಚ್ಚೋಕ್ಕೆಲ್ಲ ಹೋದರೆ ಬಟ್ಟೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊದಲೇ ಬಟ್ಟೆ ದಾರ ಕಿತ್ತು ಬರ್ತಾ ಇತ್ತು. ಹಾಗಾಗಿ ನಾನು ನೋಡ್ಕೊತ ಸ್ಟಿಚ್ ಮಾಡಿದೆ. ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವನ್ನು ಕಟ್ ಮಾಡಿ ಲೈನಿಂಗ್ ಮೇಲೆ ಬೇಕಾದರೂ ಸಹ ಇಟ್ಟು ಸ್ಟಿಚ್ ಮಾಡ್ಬೋದು. ಲೈನಿಂಗನ್ನು ಕಟ್ ಮಾಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಬೇಕಾದರೂ ಇಟ್ಬಿಟ್ಟು ಕಟ್ ಮಾಡ್ಬೋದು. 2 ಒಟ್ಟಿಗೆ ಇಟ್ಕೊಂಡು ಸಹ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನು ಈ ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಬಿಗಿನರ್ಸ್ ಅವರಿಗೆ ಯಾವುದೇ ಥರ ಕಷ್ಟ ಆಗಲ್ಲ ಈ ಮೆಥಡ್. ಹಾಗಾಗಿ ಲೈನಿಂಗ್ ಮೇಲೇ ಇಟ್ಬಿಟ್ಟು ಕಟ್ ಮಾಡಿ. ಏನಾದರೂ ನೀವು ಸ್ಟಿಚ್ ಮಾಡುವಾಗ ತಪ್ಪಾಯಿತು ಅಂದರೆ ಬಿಚ್ಬೋದು ಫ್ರೆಂಡ್ಸ್. ಆದರೆ ಕಟ್ಟಿಂಗೇ ಆಗಿಬಿಟ್ಟಿತ್ತು ಅಂತಂದರೆ ಇದು ಹಾಳಾಗುತ್ತೆ. ಹಾಗಾಗಿ ನೋಡಿ, ನೀವು ಲೈನಿಂಗ್ ಮೇಲೆ ಒಂದ್ಸಲಿ ಇಟ್ಟು ನೋಡಿಕೊಂಡು ಸ್ಟಿಚ್ ಮಾಡಿ ಸ್ಲೀವನ್ನು. ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗು ತುಂಬ ಈಸಿ ಇರುತ್ತೆ. ನೀವು ಅಳತೆ ಬ್ಲೌಸನ್ನೇ ಇಟ್ಕೊಂಡು, ಕರೆಕ್ಟಾಗಿ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸನ್ನೇ ಇಟ್ಕೊಂಡು ಸಹ ಸ್ಲೀವನ್ನು ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್. ಈ ಅಳತೆ ಬ್ಲೌಸು ಸ್ಟಿಚ್ ಸಹ ಒಂದು ಸೈಡಲ್ಲಿ ಹೊಲಿಗೆ ತೆಗೆದಿದ್ರು, ಒಂದು ಸೈಡಲ್ಲಿ ಹೊಲಿಗೆ ಇತ್ತು. ಹಾಗಾಗಿ ನನಗೆ ಪರ್ಫೆಕ್ಟ್ ಅಳತೆ ಅಂತೇಳಿ ಕರೆಕ್ಟಾಗಿ ಗೊತ್ತಾಗಿಲ್ಲ. ನಾನು 8.5 ಅಥವಾ 9 ಇಟ್ಟೆ. ಅಂದರೆ ಟೈಟ್ ಆದರೆ ಒಂದು ಹೊಲಿಗೆ ಸ್ಟಿಚ್ ಬಿಚ್ಕೊಳ್ತಾರೆ, ಮತ್ತು ಲೂಸ್ ಆದರೆ ಸ್ಟಿಚ್ ಹಾಕ್ಸ್ಕೊಳ್ತಾರೆ ಅಂತೇಳ್ಬಿಟ್ಟು ಕರೆಕ್ಟಾಗಿ ನನಗೆ ಅವ್ರದ್ದು ಎದೆ ಸುತ್ತಳತೆ ಎಷ್ಟು ಅಂತೇಳಿ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ. ಆದರೂ ಸಹ ನಾನು ಅವರು ಕಸ್ಟಮರ್ನ ನೋಡಿದ್ದೆ. ಹಾಗಾಗಿ 8.5 8 ಮುಕ್ಕಾಲು ಇದ್ದಾರೆ ಅವರು. ನಾನು 8.5 ಇಟ್ಟೆ.
ಲೂಸ್ ಆದರೆ ಸ್ಟಿಚ್ ಹಾಕ್ಸ್ಕೊಳ್ತಾರೆ ಅಂತ. ನಾನೀಗ ಸ್ಲೀವ್ ನೋಡಿ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ ಮಾಡಿ ಬಾಡಿ ಫಿಟ್ಟಿಂಗ್ ಮಾಡಿ ನಾವು ಸ್ಲೀವ್ ಅಟ್ಯಾಚ್ ಮಾಡೋದು. ಈಗ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಅಂದರೆ ಅಳತೆ ಬ್ಲೌಸಿನ ಸ್ಲೀವನ್ನು ನೋಡಿಕೊಂಡು ಯಾವ ಕಡೆ ಸ್ಲೀವ್ ಯಾವ ಕಡೆ ಇದೆ ಅದೇ ಕಡೆನೇ ಮಾರ್ಕ್ ಹಾಕಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ಸ್ಲೀವಿನ ತುದಿಗೆ ಈ ರೀತಿ ಫ್ರೆಂಡ್ಸ್, ಈ ರೀತಿ ಮೆಥಡ್ ಫಾಲೋ ಮಾಡಿ, ತುಂಬ ಈಸಿ ಇದೆ, ಕರೆಕ್ಟಾಗಿ ಬರುತ್ತೆ. ನಾನು ತುಂಬ ಅರ್ಜೆಂಟ್ ಬಟ್ಟೆ ಕೊಡೋಕ್ಕಿದ್ದಾಗ ಇದೇ ರೀತಿ ಫಾಲೋ ಮಾಡಿ ಸ್ಟಿಚ್ ಮಾಡೋದು, ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಸಹ ಮಿಸ್ ಆಗಲ್ಲ ನೋಡಿ. ಎರಡೂ ಕಡೆ ತೋಳು ಸ್ಲೀವು ರೆಡಿಯಾಗಿದೆ. ಶೇಪ್ ಎಲ್ಲ ಕಟ್ ಮಾಡಿಕೊಂಡು ಸರಿ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡ್ತೀವಿ. ಈಗ ಬ್ಯಾಕು ಫ್ರಂಟು ಬಾಡಿ ಪಾರ್ಟ್ ಇರುತ್ತಲ್ಲ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಎಷ್ಟಿದೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ, 8 ಕಾಲು 8.25 ಬರ್ತಾ ಇದೆ. ಒಂದು ಸೈಡಲ್ಲಿ ಒಂದು ರೀತಿ, ಮತ್ತೊಂದು ಸೈಡಲ್ಲಿ ಮತ್ತೊಂದು ರೀತಿ ಬರ್ತಾ ಇದೆ. ನಾನು 8.25 ಇಂಚಿಗೆ ಮಾರ್ಕ್ ಮಾಡಿದೆ ಕಟ್ ಮಾಡೋಣ ಅಂದ್ಬಿಟ್ಟು. ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಕರೆಕ್ಟಾಗಿದೆಯಾ ಅಳತೆ ನೋಡ್ಕೊಳ್ಳಿ. ಇನ್ನೂ ಒಂದು 1/4 ಇಂಚು ಸ್ಟಿಚ್ ಬೇಕಿತ್ತು, ಹಾಗಾಗಿ ನಾನು ಕರೆಕ್ಟಾಗಿ ಇಟ್ಕೊಂಡು ಸಹ ಒಂದು ಸತಿ ಅಳತೆ ಮಾಡಿ ನೋಡಿಕೊಂಡೆ. 1/4 ಇಂಚು ಈ ಕಡೆ ಸ್ಟಿಚ್ ಹಾಕೊಂಡ್ರೆ ಕರೆಕ್ಟ್ ಆಗ್ತಿತ್ತು, ಹಾಗಾಗಿ 1/4 ಇಂಚ್ ಸ್ಟಿಚ್ ಮಾಡಿ ಈಗ ಸ್ಲೀವನ್ನು ಅಟ್ಯಾಚ್ ಮಾಡೋಣ. ಸ್ಲೀವು ಫ್ರೆಂಡ್ಸ್, ಈ ವಿಡಿಯೋ ನಾನು ನಿಮಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಈಸಿಯಾಗಿ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈಗ ಸ್ಲೀವು ಕರೆಕ್ಟಾಗಿ ಮಾಡಿ ಇಟ್ಕೋಬೇಕು, ಬಾಡಿ ಪಾರ್ಟ್ ಮಾತ್ರ ಉಲ್ಟಾ ಇಟ್ಕೊಬೇಕು ನೋಡಿ. ಅಳತೆ ಬ್ಲೌಸಲ್ಲಿ ಇಷ್ಟು ಬಟ್ಟೆ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಬಟ್ಟೆ ಏನಾದರೂ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಎಕ್ಸ್ಟ್ರಾ ಇತ್ತು ಅಂದರೆ ಫ್ರಂಟಲ್ಲಿ ನೆರಿಗೆ ಬರೋ ಸಾಧ್ಯತೆ ಇರುತ್ತೆ, ಬ್ಯಾಕಲ್ಲಿ ಸಹ ನೆರಿಗೆ ಬರೋ ಸಾಧ್ಯತೆ ಇರುತ್ತೆ, ಕುಪ್ಪೆ ಕುಪ್ಪೆ ಬರುತ್ತೆ, ಬ್ಲೌಸು ಫಿಟ್ಟಿಂಗ್ ಆಗಿ ಕೂರಲ್ಲ. ಈ ರೀತಿ ನೀವು ಕಟ್ಟಿಂಗ್ ಮಾಡಿಕೊಂಡ್ರೆ ಹಾರ್ಮೋಲಲ್ಲಿ ಟೈಟ್ ಬರಲ್ಲ, ಮತ್ತು ಮುಂಭಾಗದಲ್ಲಿ ನೆರಿಗೆ ಬರಲ್ಲ, ಹಿಂಭಾಗದಲ್ಲಿ ಕುಪ್ಪೆ ಬರಲ್ಲ ಫ್ರೆಂಡ್ಸ್. ಕರೆಕ್ಟಾಗಿ ಬ್ಲೌಸು ಕೂತಿರುತ್ತೆ, ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಮೆಥಡ್ ಫಾಲೋ ಮಾಡಿ. ನೀವು ಮಾರ್ಕ್ ಮಾಡಿ ಒಂದೇ ಸಲಿಗೆ ಕಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಸ್ಲೀವನ್ನು ಹಿಡಿದು ನೋಡಿ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ. ಈ ರೀತಿ ಸ್ಲೀವನ್ನು ಬ್ಲೌಸ್ ಒಳಗಡೆ ಹಾಕಿ ಈಗ ರೌಂಡ್ ಸ್ಟಿಚ್ ಮಾಡಬೇಕು ನೋಡಿ. ಈಗ ರೌಂಡ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡೂ ಸ್ಲೀವನ್ನು ಸಹ ಇದೇ ರೀತಿ ಸ್ಟಿಚ್ ಮಾಡ್ಕೊಬೇಕು. ಬಾಡಿ ಫಿಟ್ಟಿಂಗ್ ಬ್ಲೌಸಲ್ಲಿ ಮಾಡಿಕೊಂಡು ಸ್ಲೀವ್ ಫಿಟ್ಟಿಂಗು ಸ್ಲೀವ್ ಅಳತೆಯಲ್ಲಿ ಮಾಡಿಕೊಂಡು ಸ್ಲೀವ್ ಅಳತೆಗೆ ಬಾಡಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಬೇಕು. ನಾನು ಈ ಕಟ್ ಮಾಡಿರೋದು ಯಾವ ರೀತಿ ತೋರಿಸಿದ್ದೀನಿ. ಈಗ ಚಿಮಟ ಆಗಿರ್ಬೋದು, ಪಿನ್ ಆಗಿರ್ಬೋದು, ಫಸ್ಟಲ್ಲಿರೋ ಒಂದೆರಡು ಸ್ಟಿಚ್ಚನ್ನು ಬಿಚ್ಕೊಂಡು ಈ ರೀತಿ ಓಪನ್ ಮಾಡಿ ಸ್ಟಿಚ್ ಪೂರ್ತಿ ಸ್ಟಿಚ್ ಸ್ಲೀವಿನ ಪೂರ್ತಿ ರೌಂಡ್ ಸ್ಟಿಚ್ಚು ಹಾಕೋಬೇಕು. ಹಾಕ್ಕೊಂಡು ನಾವು ಓವರ್ಲಾಕ್ ಮಾಡಿ ಮತ್ತು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ವ್ಯೂವರ್ಸ್ ಕೇಳಿದರು ಸೈಡ್ ಫಿಟ್ಟಿಂಗ್ ಗೊತ್ತಾಗ್ತಾ ಇಲ್ಲ ನಮಗೆ, ಸೈಡ್ ಫಿಟ್ಟಿಂಗ್ ತೋರಿಸಿ ಅಂತ. ಫ್ರೆಂಡ್ಸ್, ನಾನೀಗ ಸ್ಲೀವು ಮತ್ತು ಬಾಡಿ ಹೇಗೆ ಅಟ್ಯಾಚ್ ಮಾಡಿದೆ ಇದೇ ರೀತಿ ಈ ಮೆಥಡಲ್ಲೇ ಫಾಲೋ ಮಾಡಿ ಅಟ್ಯಾಚ್ ಮಾಡಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ. ಈಗ ಅಟ್ಯಾಚ್ ಆದಮೇಲೆ ನಾನು ಉಲ್ಟಾ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ನೀಟಾಗಿ ಈ ರೀತಿ ಮಾಡೋದ್ರಿಂದ ಹಾರ್ಮೋಲಲ್ಲಿ ಟೈಟ್ ಆಯಿತು, ಲೂಸ್ ಆಯಿತು ಅನ್ನೋ ಕಂಪ್ಲೇಂಟ್ ಯಾವತ್ತೂ ಬರಲ್ಲ ಫ್ರೆಂಡ್ಸ್. ನೋಡಿ, ಎದೆ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತೇಳಿ ನೋಡಿಕೊಂಡೆ, ಎದೆ ಸುತ್ತಳತೆ ಕರೆಕ್ಟಾಗಿದೆ ಫ್ರೆಂಡ್ಸ್. ಈಗ ಓವರ್ಲಾಕ್ ಎಲ್ಲ ಮಾಡಿ ಬಂದು ನಾನೀಗ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಎಕ್ಸ್ಟ್ರಾ ಬಟ್ಟೆ ಬೇಡ, ಇದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ ಬ್ಲೌಸ್ ನೀಟಾಗಿ ಕಾಣಬೇಕು ಅಂದರೆ. ಈಗ ನೋಡಿ, ಕರೆಕ್ಟಾಗಿ ಸ್ಲೀವ್ ಅಟ್ಯಾಚ್ ಮಾಡಾದಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಾಗೇ ಬಾಡಿ ಮೆಜರ್ಮೆಂಟ್ ನೋಡಿ ಈ ರೀತಿ ಫಾಲೋ ಮಾಡಿ ಫ್ರೆಂಡ್ಸ್. ಈ ಮೆಥಡಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ಮೆಥಡ್ ನೀವು ಅರ್ಥ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಸ್ಪೀಡಾಗಿ ಬ್ಲೌಸನ್ನು ಹೊಲಿಬೋದು. ನಿಮಗೆ ಗೊತ್ತಾಗುತ್ತೆ, ನೀವು ಫಸ್ಟ್ ಎಷ್ಟು ಬ್ಲೌಸ್ ಹೊಲಿತಾ ಇರ್ತೀರಾ, ಈಗ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀರಾ ಫ್ರೆಂಡ್ಸ್. ಬ್ಲೌಸನ್ನ ಕಸ್ಟಮರ್ ತುಂಬ ಅಬ್ಸರ್ವ್ ಮಾಡ್ತಾರೆ, ಉಲ್ಟಾ ಫೋಲ್ಡ್ ಮಾಡಿ ನೋಡ್ತಾರೆ. ನೀವು ಈ ಫಿಟ್ಟಿಂಗ್ ಹೊಲಿಗೆನ ವಾರೆ ಕ್ವಾರೆ ಹಾಕಿದ್ರಿ ಅಂದರೆ ಕಸ್ಟಮರ್ ಇವರು ಪರ್ಫೆಕ್ಟ್ ಟೈಲರ್ ಅಲ್ಲ ಅಂತ ಡಿಸಿಷನ್ ತಗೊಬಿಡ್ತಾರೆ. ಹಾಗಾಗಿ ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಹೊಲಿಗೆ ಕರೆಕ್ಟಾಗಿ ಬರುತ್ತೆ, ಫಿಟ್ಟಿಂಗ್ ಸಹ ನೀಟಾಗಿ ಬರುತ್ತೆ,
ಸ್ಲೀವಲ್ಲಿ ಲೂಸ್ ಆಗೋದಾಗಲಿ, ಬಾಡಿಯಲ್ಲಿ ಟೈಟ್ ಆಗೋದಾಗಲಿ, ಸೊಂಟದಲ್ಲಿ ಲೂಸ್ ಆಗೋದಾಗಲಿ ಯಾವುದೇ ರೀತಿ ಕಂಪ್ಲೇಂಟ್ ಸಹ ಬರೋದಿಲ್ಲ. ನೋಡಿ ರೆಡಿ ಆಯಿತು ಬ್ಲೌಸು. ಫ್ರೆಂಡ್ಸ್, ಈ ಮೆಥಡ್ ನನಗೆ ತುಂಬ ಇಷ್ಟ. ನಾನು ಇದೇ ಮೆಥಡಲ್ಲಿ ಜಾಸ್ತಿ ಬಟ್ಟೆ ಹೊಲಿಯೋದು. ನೋಡಿ ಸೊಂಟ ಸಹ ಕರೆಕ್ಟಾಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಬ್ಲೌಸ್ ಸಹ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ಒಂದ್ಸಲಿ ಯಾರಿಗಾದ್ರೂ ಸ್ಟಿಚ್ ಮಾಡಿಕೊಟ್ಟಂದ್ರೆ ಮತ್ತೆ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ, ನೀವು ಮಾಡಿರೋದೇ ಕರೆಕ್ಟು ಅಂತ ಹೇಳ್ತಾರೆ. ಬರೀ 75 ಸೆಂಟಿಮೀಟ್ರ್ ಬ್ಲೌಸ್ ಪೀಸಲ್ಲಿ ಈ ರೀತಿ ಬ್ಲೌಸನ್ನು ರೆಡಿ ಮಾಡಿದೆ. ಫ್ರೆಂಡ್ಸ್, ಬ್ಲೌಸ್ ಸ್ಟಿಚಿಂಗ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತೀನಿ. ಮತ್ತು ಲೈಕ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್. ಲೈಕು ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಎಲ್ಲರ ಕಮೆಂಟಿಗೆ ಸಹ ರಿಪ್ಲೈ ಕೊಟ್ಟಿರ್ತೀನಿ, ಯಾರ ಕಮೆಂಟು ಸಹ ಮಿಸ್ ಮಾಡಿಲ್ಲ. ಮತ್ತು ನೀವು ಕನ್ಫ್ಯೂಷನ್ ಆಗಿ ಏನಾದರೂ ಕೇಳಿದರೆ ನಾನು ಅದು ವಿಡಿಯೋದ ಮುಖಾಂತರ ಸಹ ಹೇಳಿರ್ತೀನಿ. ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿ ಲಾಸ್ಟಿಗೆ ಡೋರಿ ಮಾಡೋದಕ್ಕೆ ನಾನು ಡೋರಿ ಎಲ್ಲ ಅಟ್ಯಾಚ್ ಮಾಡಿದೆ, ಓವರ್ಲಾಕ್ ಎಲ್ಲ ಮಾಡ್ಕೊಂಬಂದೆ, ಬ್ಲೌಸ್ ಫಿನಿಶಿಂಗ್ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಡೋರಿ ಮಾಡೋಕ್ಕೆ ಸಹ ಬಟ್ಟೆ ಇರಲಿಲ್ಲ, ಹಾಗಾಗಿ ಡೋರಿನ ಗೋಲ್ಡ್ ಥ್ರೆಡ್ಡಲ್ಲಿ ಮಾಡಿದೆ. ಹಾಗೂ ಸ್ವಲ್ಪ ಬಟ್ಟೆ ಉಳಿದಿರೋದ್ರಲ್ಲಿ ಫ್ಲವರನ್ನು ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋದಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ತುಂಬ ಲಾಂಗ್ ಆಗಿತ್ತು ಅಂದರೆ ನಾನು ವಿಡಿಯೋ ಮಾಡಿಬಿಟ್ಟೇ ನಿಮಗೆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಬ್ಲೌಸ್ ರೆಡಿ ಆಗಿತ್ತು ಫ್ರೆಂಡ್ಸ್. 25 ನಿಮಿಷಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಆಗಿತ್ತು. ಈ ಮೆಥಡ್, ನಾನು ಹೇಳಿರೋ ಎಲ್ಲ ಮೆಥಡನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಫ್ರೆಂಡ್ಸ್, ಹೇಗಾಯಿತು ಬ್ಲೌಸ್ ಸ್ಟಿಚಿಂಗು, ನಿಮಗೆ ಅರ್ಥ ಆಯಿತಾ ಅಂತ ಹೇಳಿ ನನಗೆ ಹೇಳಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಬ್ಲೌಸ್ ಸ್ಟಿಚಿಂಗ್ ಆಯಿತು.